बेलगावी जिले के सवादत्ती तालुके के हुलीकट्टी गांव में एक खौफनाक वाकया पेश आया जिसने हर एक को चौंका दिया है। जराये के मुताबिक कुछ अफराद ने स्कूल के एक मुस्लिम हेडमास्टर सुलेमान गोरी नायक को स्कूल से हटाने की कोशिश के तहत स्कूल के पानी के टैंक में 3 किस्म के जहरीले मवाद मिला दिए हैं। ये जहरीला पानी बच्चों को पिलाने की साजिश रची गई, जिसके नतीजे में 41 मासूम बच्चे मुतासिर हुए। वाक़े के बाद इलाके में सनसनी फैल गई और वालिदैन में खौफ व हिरास का माहौल है। हेडमास्टर सुलेमान पिछले 13 सालों से इसी स्कूल में खिदमत अंजाम दे रहे थे और महज इनके तबादले के लिए इस कदर खतरनाक और जालिमाना कदम उठाया गया, जिसे अवाम ने नाकाबिले मुआफी जुर्म करार दिया है। इस वाक़ये के खिलाफ हुबली शहर में ऑल इंडिया मजलिस इत्तेहादुल मुस्लिमीन AIMIM ने एहतजाज किया। मुजाहिरीन ने मुतालिबा किया कि मुजरिमों के खिलाफ सख्त कानूनी कार्रवाई की जाए। इन्होंने हुकूमत से अपील की कि जहर मिलाने वाले मुजरिमों को सख्त से सख्त सजा दी जाए ताकि ऐसे जराइम दोबारा दोहराया न जाए। एहतजाज में ये भी कहा गया कि ये वाक़या श्री राम सेना के रहनुमाओं के लिए एक सबक होना चाहिए ताकि वो जान लें कि नफरत की सियासत बच्चों की जानों को खतरे में डाल सकती है। ये वाक़या सिर्फ एक फर्द को हटाने की साजिश नहीं बल्कि मासूम जानों पर हमला है, जिस पर सख्त एक्शन की जरूरत है। बेळगाम जिले ಸೌದತ್ತಿ ತಾಲೂಕಿನ ಹುಲ್ಲಿಕಟ್ಟಿ ಗ್ರಾಮದಲ್ಲಿ ಜುಲೈ 14ರಂದು ನಡೆದಿರುವ ಅಮಾನವೀಯ ಘಟನೆ ಹಾಗೂ ಕೃತ್ಯ ಶ್ರೀರಾಮ ಸೇನೆಯದ ಪದಾಧಿಕಾರಿಯಾದಂತಹ ಅಥವಾ ತಾಲೂಕು ಅಧ್ಯಕ್ಷರಾದಂತಹ ಪಾಟೀಲ್ ಸಾಗರ್ ಪಾಟೀಲ್ ಹಾಗೂ ನಿಂಗನಗೌಡ ಪಾಟೀಲ್ ಮತ್ತು ಇನ್ನೊಬ್ಬರು ಸೇರಿ ಇಂಥ ಒಂದು ಹೀನ ಕೃತ್ಯವನ್ನು ಮಾಡಿದ್ದಾರೆ। ಅದರ ಹಿನ್ನೆಲೆ ಏನು ಅಂತೇಳಿ ಕೇಳಿದಾಗ ಅಲ್ಪಸಂಖ್ಯಾತರಕ್ಕೆ ಸೇರುವಂಥ ಪ್ರಾಂಶುಪಾಲಿಗೆ ವರ್ಗಾವಣೆ ಮಾಡಬೇಕು, ಎಂಥ ನೀಚ ಹಾಗೂ ಎಂಥ ಭಯೋತ್ಪಾದಕವನ್ನು ಹೊಂದಿರತಕ್ಕಂತಹ ಬುದ್ಧಿ ಇದು। ತಾವು ಎಲ್ಲರೂ ಪ್ರಶ್ನೆ ಮಾಡಬೇಕು, ನೀವು ಎಲ್ಲರೂ ಯಾವ ತರಹ ನಾನಾ ತರಹದ ಘಟನೆಗಳನ್ನು ಕೇಳಿದ್ದೀರಿ। ಅದು ಮಂಗಳೂರು ಪಬ್ ದಾಳಿಯಾಗಿರ್ಬೋದು, ಹಾಗೂ ಅದರ ಜೊತೆ ನೀವು ಗದಗ ಬೆಟಗೇರಿ ಹಾಗೂ ಬಿಜಾಪುರ ಜಿಲ್ಲೆಯಲ್ಲಿ ಆಗಿರುವಂತಹ ಪಾಕಿಸ್ತಾನ ಧ್ವಜವನ್ನು ಹಾರಿಸಿ ಅದನ್ನು ಬೇರೆದವ್ರ ಮೇಲೆ ತಲೆ ಕಟ್ಟಲಿಕ್ಕೆ ಸಂಚುವನ್ನು ರೂಪಿಸಿರಾಗಿರ್ಬೋದು। ಇಂಥ ನಾನಾ ತರಹದ ಆರೋಪವನ್ನು ಶ್ರೀರಾಮ್ ಸೇನೆಯ ತಲೆಗೆ ಇದೆ। ಇವಾಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ತಮ್ಮ ಚುನಾವಣೆ ಪ್ರಣಾಳಿಕೆಯಲ್ಲಿ ಘೋಷಣೆಯನ್ನು ಮಾಡಿತ್ತು, ನಾವು ಅಧಿಕಾರಕ್ಕೆ ಬಂದ್ರಂದರೆ ಇಂಥ ಒಂದು ಸಂಘಟನೆಗಳಿಗೆ ನಾವು ನಿಷೇಧವನ್ನು ಮಾಡ್ತೀವಿ, ಇಂಥ ಒಂದು ಸಂಘಟನೆಗಳಿಗೆ ನಾವು ಬ್ಯಾನವನ್ನು ಮಾಡ್ತೀವಿ ಅಂತೇಳಿ ಇವರು ಅವರಿಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ। ಯಾರ ಅಶೋಕ್ ಹೇಳಿಕೆ ಕೊಡಬೇಕು, ಇವ್ರು ಹೇಳಿಕೆ ಕೊಡಬೇಕು, ಯಾರು ಹೇಳಿಕೆ ಕೊಡೋ ಅವಶ್ಯಕತೆ ಇಲ್ಲ। ನೀವು ಅಧಿಕಾರದಲ್ಲಿ ಇದ್ದೀರಿ, UAPA ಅಡಿ ಸೆಕ್ಷನ್ 15ರಲ್ಲಿ ಇಂಥ ಒಂದು ಕೃತ್ಯಗೆ ನೀವು ಮಾಡಿರಿಲ್ಲ, ಅದಕ್ಕೆ ತಕ್ಕ ಬಂಧನೆ ಆಗಬೇಕು ಹಾಗೂ ಇಂಥ ಸಂಘಟನೆಗಳನ್ನು ನಿಷೇಧವನ್ನು ಮಾಡಬೇಕಂತೇಳಿ ಎಲ್ಲರಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ। ಹಾಗೂ ಮುಂಬರುವ ಕಾಲದಲ್ಲಿ ಇಂಥ ಒಂದು ಸಂಘಟನೆ ಬ್ಯಾನ್ ಆಗಲಿಲ್ಲ, ಇವ್ರ ಮೇಲೆ ಕ್ರಮ ಆಗಲಿಲ್ಲ, ಹಂಗೆ ಕಿವಿಯಲ್ಲಿ ಹೇಳಿ ನೀವು ಬರೀ ಮಾತು ಕೇಳಿ ಬಿಟ್ಬಿಟ್ರಂದ್ರೆ ನಾವು ಬಿಡುವುದಿಲ್ಲ। ಎಲ್ಲಿವರೆಗೆ ಈ ಹೋರಾಟ ಹಾಗೂ ಆ ಸಂಘಟನೆಯ ಮುಖ್ಯಸ್ಥ ಆಗಿರುವಂತಹ ಪ್ರಮೋದ್ ಮುಖಾಲಿಕ್ ಅವ್ರ ಬಂಧನೆ ಆಗುವುದಿಲ್ಲ ಅಥವಾ ಅವ್ರ ಮೇಲೆ ತನಿಖೆ ಆಗುವುದಿಲ್ಲ, ನಮ್ಮ ಹೋರಾಟವನ್ನು ನಾವು ನಿಂದಿರಿಸುವುದಿಲ್ಲ। ನಮ್ಮ ಹೋರಾಟ ರಾಜ್ಯ ಮಟ್ಟದಲ್ಲಿ ನಾವು ಹಮ್ಮಿಕೊಳ್ತೀವಿ ಬರುವ ಕಾಲದಲ್ಲಿ। ಹಾಗೂ ಇದರ ಜೊತೆಗೆ ಎಂಥ ಮುದ್ದು ಮಕ್ಕಳಿಗೆ ಬಲಿ ತಗೊಳ್ಳುವಂತಹ ಸಂಚು, ಆ ಒಂದು ಸೌದತ್ತಿ ಯಲ್ಲಮ್ಮನ ಶಾಪ ತಟ್ಟುತ್ತೆ ಇವರಿಗೆ, ಶಿರ್ಸಿ ಮಾರಿಕಾಂಬೆಯ ಶಾಪವನ್ನು ತಟ್ಟುತ್ತೆ ಇವರಿಗೆ, ಮುದ್ದ ಮಕ್ಕಳನ್ನು ಬಲಿಯನ್ನು ತೆಗೆಳುವಂಥ ಸಂಚುವನ್ನು ಇವರು ರೂಪಿ ಮಾಡಿದ್ದಾರೆ। ಇದು ಭಯೋತ್ಪಾದಕ ಮಾನಸಿಕತೆ। ಗಾಂಧಿಗೆ ಏನು ಮಾಡುವಂತಹ ಮಾನಸಿಕತೆ ಇತ್ತಿಲ್ಲ, ಅದ ಮಾನಸಿಕತೆ ಇಂಥ ಒಂದು ಸಂಘಟನೆಯಲ್ಲಿದೆ। ಮಾಧ್ಯಮದವರು ತಾವು ಈ ಒಂದು ಸುದ್ದಿಯನ್ನು ಪ್ರಕಟಣೆ ಮಾಡಬೇಕು ಹಾಗೂ ಅದರಲ್ಲಿ ಯಾರ್ಯಾರು ಕೈವಾಡ ಇದೆ ಅವರು ಎಲ್ಲರಿಗೆ ಬಂಧನೆ ಆಗಬೇಕು, ಅವರಿಗೆ UAPA ಅಡಿಯಲ್ಲಿ ಆ ಒಂದು ಸಂಘಟನೆಯನ್ನು ನಿಷೇಧ ಮಾಡಬೇಕು। ಎಲ್ಲಿವರೆಗೆ ಅದಕ್ಕೆ ಆ್ಯಕ್ಷನ್ ಆಗುವುದಿಲ್ಲ ನಾವು ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ।